ಕೊಪ್ಪಳ ಜಿಲ್ಲೆ ಕುಕ್ಕನೂರು ತಾಲೂಕು ಬಾನಿಕೊಪ್ಪ ಗ್ರಾಮದ ಭಕ್ತರ ಭಕ್ತಿ ಅಪಾರವಾಗಿದೆ. ಕೊಪ್ಪಳ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ವೈಭವದಂತೆ ಗ್ರಾಮದ ಭಕ್ತರ ಭಕ್ತಿಯಿಂದ ಬಾನಿಕೊಪ್ಪದ ರಥೋತ್ಸವ ಸಹ ಅದ್ದೂರಿಯಾಗಿ ಗವಿಸಿದ್ದಪ್ಪಜ್ಜನ ಜಾತ್ರೆ ತರವೇ ಜರುಗಲಿ ಎಂದು ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಆಶೀರ್ವಾದ ವ್ಯಕ್ತಪಡಿಸಿದರು. ತಾಲೂಕಿನ ಬಾನಿಕೊಪ್ಪ ಗ್ರಾಮದಲ್ಲಿ ಜರುಗಿದ ಹಿರೇಸಿಂಧಗಿ ಶ್ರೀ ಚನ್ನಬಸವೇಶ್ವರ ಶಾಖಾ ಮಠದ 16ನೇ ವರ್ಷದ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿ ಆಶೀರ್ವಚನವನ್ನ ನೀಡಿದರು. ಹಿರೇಸಿಂಧಗಿ ಬಾನಿಕೊಪ್ಪ ಕಪ್ಪತ್ತ ಮಠದ ಶ್ರೀ ಚಿದಾನಂದ ಸ್ವಾಮೀಜಿ ಹಾಗೂ ಹರಗುರು ಚರಮೂರ್ತಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದರು. ಅಪಾರ ಭಕ್ತರಿಂದ ರಥೋತ್ಸವ ವೇಳೆ ನಡೆದಿತ್ತು. ಬೆಳಗ್ಗೆಯಿಂದ ಗ್ರಾಮದ ಚನ್ನಬಸವೇಶ್ವರ ಶಾಖಾ ಮಠದಲ್ಲಿ ಭಕ್ತರು ಪೂಜೆ ನೈವೇದ್ಯ ಸಲ್ಲಿಸಿ ಭಕ್ತಿಯನ್ನ ಮೆರೆದರು. ಅನ್ನ ಸಂತರ್ಪಣೆ ಜರುಗಿತು. ಸಂಜೆ ಆಗ್ತಿದ್ದಂತೆ ಬಾನಿಕೊಪ್ಪ ಸೇರಿದಂತೆ ಸುತ್ತಮುತ್ತಲಿನ ನಾನಾ ಗ್ರಾಮದ ಅಪಾರ ಭಕ್ತರಿಂದ ಸಾಕ್ಷಿಯಾಗಿ ಮಹಾರಥೋತ್ಸವ ಜರುಗಿತು. ಚೆನ್ನೈ ಹಿರೇಮಠ್ N24 ನ್ಯೂಸ್ ಬ್ಯೂರೋ ಕುಕ್ಕನೂರು. ಈಗಾಗಲೇ ಪೂಜ್ಯರು ಬಹಳ ಅರ್ಥಪೂರ್ಣವಾದಂತಹ ವಿಚಾರಗಳನ್ನು ತಿಳಿಸಿದರು. ಯಾಕೆ ಜಾತ್ರೆ ಮಾಡ್ತಿದ್ದೀವಿ, ಯಾಕೆ ಉತ್ಸವ ಮಾಡ್ತೀವಿ, ಅದರ ಹಿಂದಿನ ಅರ್ಥ ಏನು ಅನ್ನೋದನ್ನ ಇವತ್ತು ಉಪಕಾರ ಸ್ಮರಣೆ ಆಗಬೇಕಂತೂ ಮಾನವ ಜೀವನದಲ್ಲಿ ಬಹಳ ಮುಖ್ಯವಾದಂತಹ ಏನೆಲ್ಲ ಕೊಟ್ಟಿರುವಂತಹ ಭಗವಂತ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ದುಡಿದು ತೋರಿಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಅನ್ಯರ ಹೋಗುವ ಪುಣ್ಯಗಳಲ್ಲಿ ರಾಮದಾನ. ಹಾಗೆ ಏನೆಲ್ಲ ಕೊಟ್ಟಿರುವಂತಹ ಭಗವಂತನನ್ನ ಸ್ಮರಿಸುವಂತಹ ಅದಕ್ಕೆ ಭಗವಂತನನ್ನ ಪ್ರತ್ಯಕ್ಷವಾಗಿ ನಾವು ಕಾಣೋದಿಲ್ಲ. ಆ ಭಗವಂತನ ಸ್ವರೂಪದಲ್ಲಿ ಗುರುಗಳಾಗಿ ಬಂದಿರತಕ್ಕಂತಹ ಪೂಜ್ಯರನ್ನ ಸ್ಮರಿಸಿ ಆ ನೆರಳಿನಲ್ಲಿ ಯಾತ್ರೆಗಳನ್ನ ಮಾಡತಕ್ಕಂಥದ್ದು ಪರಂಪರೆಯಾಗಿ ನಮ್ಮ ದೇಶದಲ್ಲಿ ಬೆಳೆದು ಬಂದಿದೆ. ಚನ್ನಬಸವೇಶ್ವರರು ಕಪ್ಪತ್ತು ಮಠದ ಹಿರೇಸಿದ್ದೋಗಿ ಮಠದ ಶ್ರೀಗಳವರು ಇಲ್ಲಿ ಅನುಷ್ಠಾನ ಮಾಡಿ ಊರಿಗೆ ಕಳಿಸಿದ ಕಾರಣ ಅವರ ಇವತ್ತಿಗೆ ನೆನಪು ಹೂಡಿಕೊಂಡಿದ್ದು ಅದನ್ನ ಇಲ್ಲೇ ಯುವಕರು ಹಿರಿಯರು ಎಲ್ಲರೂ ಕೂಡಿಕೊಂಡು ಯಾತ್ರಾ ಮಹೋತ್ಸವ ಪ್ರಾರಂಭ ಮಾಡಿ ಅಷ್ಟೇ ಆದ ಮಠದ ಉತ್ಸವದೊಂದಿಗೆ ಮಠವನ್ನು ಕೂಡ ಸುಂದರವಾಗಿ ನಿರ್ಮಾಣ ಮಾಡಿ ಗೋಪುರವನ್ನು ಕೂಡ ಕಟ್ಟಿದ್ದು. ಇವೆಲ್ಲ ಏನು ಅಂತಂದ್ರೆ ಒಂದು ಯೋಚಕವಾಗಿರ್ತಕ್ಕಂಥ ಮಠ ಹೇಗೆ ಬೆಳೆದರೆ ನಾವು ಕೂಡ ಹಾಗೆ ಬೆಳಿಬೇಕು, ಗುರುಗಳ ಆಶೀರ್ವಾದ ಇರಬೇಕು ಅಂತಕ್ಕಂಥದ್ದು ಮುಖ್ಯವಾದಂಥದ್ದು. ಹಾಗೆ ಈ ಸೇರನ್ನ ಈ ಮಠದ ಮುಂದೆ ಮಾಡಿ ಒಂದು ಬಾಲಗಟ್ಟೆ ಅಲ್ಲಿಯವರೆಗೆ ಎಳಿತೀವಿ. ಏನು ಅದರ ಒಂದು ಗುರಿಯನ್ನ ಮುಟ್ಟುವಂತಹ ಕೆಲಸವನ್ನ ಮಾನವ ಜೀವನದಲ್ಲಿ ಮಾಡಬೇಕು. ಅದಕ್ಕೆ ಹಿರಿಯರು ಹೇಳ್ತಾರೆ, ಹಿಂದೆ ಗುರು ಮುಂದೆ ಗುರಿ ಸಾಗುತ್ತಿತ್ತು ರಣಧೀರರ ಹಿಂದೆ. ಗುರಿಯನ್ನಿಟ್ಟುಕೊಂಡು ಸಾಗಿದಾಗ ಅವರು ರಣಧೀರರಾಗಿ ಸಾಕ್ತಾರೆ, ಗುರಿಯನ್ನು ಮುಟ್ತಾರೆ ಅಂತಕ್ಕಂಥ. ಅದು ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಅಂತ ಹಿಂದೆ ಗುರುವಿಲ್ಲ ಮುಂದೆ ಗುರಿಯಿಲ್ಲ, ಸಾಗುತ್ತದೆ ರಣಹೇಡಿಗಳ ನಿಲ್ಲುವಂತಿರಲ್ಲ, ರಣಹೇಡಿಗಳಾಗಲ್ಲ. ಇವತ್ತು ಮಾನವ ಜೀವನದ ಸಾರ್ಥಕತೆಯನ್ನು ಪಡ್ಕೊಂಡು ಜೀವನದ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಬೇಕಂಥದ್ದು ಬಹಳ ಮುಖ್ಯ. ಆ ದಿಶೆಯಲ್ಲಿ ಯಾತ್ರಾ ಮಹೋತ್ಸವ ಅದು ನಮ್ಮ ಒಂದು ದಾರಿ ದೀಪವಾಗಿ ಮಾರ್ಗದರ್ಶನ ಮಾಡುತ್ತದೆ. ಅದಕ್ಕೋಸ್ಕರ